ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ದೇವರ ನೈವೇದ್ಯಕ್ಕಾಗಿ ಮಾಡುವ ಸಜ್ಜಕದ ಉಂಡಿ ಯಾವ ಥರ ಮಾಡೋದು ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ಈಗ ನಾನು ರವೆ ಸಜ್ಜಕ ಮಾಡೋಕ್ಕೆ ಫಸ್ಟ್ ನೀರು ಕಾಯಕ್ಕಿರ್ತೀನಿ ಗ್ಯಾಸ್ ಹಚ್ಚಿ. ಈಗ ನಾನು ಈ ಬಟ್ಲಿಂದ ನಾನು 2 ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಈಗ ಈ ಬಟ್ಲದ್ಲೇ ನಾನು 4 ಬಟ್ಲ ನೀರು ಹಾಕ್ತೀನಿ. 1 ಬಟ್ಲೆ ರವೆ ತೊಗೊಂಡ್ರೆ 2 ಬಟ್ಲ ನೀರು ಹಾಕಬೇಕು. ಇದು ನಾನು ಸಜ್ಜಕದ ಉಂಡಿ ಮಾಡೋಕ್ಕೆ ಇಷ್ಟಿದ್ರೆ ಸಾಕು. ನೀವು ಇನ್ನೊಂದು 1 ಬಟ್ಲೆ ಎಕ್ಸ್ಟ್ರಾ ಹಾಕಿದ್ರೂ ನಡೆಯುತ್ತಾ, ಕಡಿಮೆ ಮಾತ್ರ ಹಾಕಬೇಡ್ರಿ, ಭಾಳ ಗಟ್ಟಿ ಆಗುತ್ತಾ. ಈಗ 1 ಬಟ್ಲ ಹಾಕ್ತೀನಿ. ಈಗ 2 ಬಟ್ಲ, ಈಗ 4 ಬಟ್ಲ. ನಾನು ಇನ್ನೂ 1 ಬಟ್ಲ ಎಕ್ಸ್ಟ್ರಾ ಹಾಕ್ತೀನಿ. ಈಗ 4 ಬಟ್ಲ ನೀರು ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಕಾಯಲಿ. ನಾವು ಇದಕ್ಕೇನು ರವೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹುರ್ಕೊಂಡ್ರೂ ನಡೆಯುತ್ತೆ, ಹುರಿದೇ ಇದ್ರೂ ನಡೆಯುತ್ತಾ. ನಾನೀಗ ಹಾಗೆ ಮಾಡ್ತೀನಿ, ಹುರಿಲಾರ್ದೇ. ಈಗ ನೀರು ಚೆನ್ನಾಗಿ ಕಾಯಲಿ. ಈಗ ನೀರು ಕುದೀತಾ ಇದ್ದಾವೆ ನೋಡ್ರಿ. ಈಗ 1 ಚಿಟಿಕೆ ಅಷ್ಟು ಸ್ವಲ್ಪ ಉಪ್ಪು ಹಾಕೋಣ. 1 ಚಿಟಿಕೆ ಸಾಕು. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 1 ಚಿಟಿಕೆ ಅಷ್ಟು ಮಾತ್ರ ಹಾಕ್ತೀನಿ. ಈಗ ನಾನು ರವೆ ಹಾಕಿ ತಿರುಗ್ತೀನಿ ನೋಡ್ರಿ. ಈಗ ನಾವು 1 ಬಟ್ಲ ರವೆ ಹಾಕ್ತೀನಿ. ಹೀಗೆ ಸ್ವಲ್ಪ ಕೈ ಆಡಿಸ್ರಿ. ಸ್ವಲ್ಪ ಇದಕ್ಕೆ ಬೆಲ್ಲ ಚೆನ್ನಾಗಿರೋದೇ ತೊಗೊಳ್ರಿ, ಯಾಕಂದರೆ ಸೋಸ್ ಹಾಕಲ್ಲ, ಹಂಗೆ ಹಾಕ್ತೀವಿ. ಮತ್ತು ಕಸರಿದ್ರೆ ಇದರಲ್ಲೇ ಬಂದುಬಿಡ್ತಾವ. ಅದಕ್ಕಂತ ಬೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಇರೋದನ್ನು ತೊಗೊಳ್ರಿ. ಈಗ ನಾನು 2 ಬಟ್ಲ ಅಷ್ಟು ರವೆ ಹಾಕೀನಿ. ಈಗ ಇದು ಸ್ವಲ್ಪ ಕುದೀಲಿ. ಇದು ಕುದ್ಮೇಲೆ ಬೆಲ್ಲ ಹಾಕೋಣ, ಇಲ್ಲಾಂದರೆ ರವೆ ಚೆನ್ನಾಗಿ ಕುದಿಯಲ್ಲ ಮೊದಲೇ ಬೆಲ್ಲ ಹಾಕಿದ್ರೆ. ಇದು ಸ್ವಲ್ಪ ಕುದೀಲಿ. ಇದು ಕುದಿಯೋದ್ರೊಳಗೆ ನಾನು 1-2 ಲವಂಗ ಮತ್ತು 1-2 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡ್ಕೊತೀನಿ. ಅದು ಚೆನ್ನಾಗಿ ಕುದೀಲಿ. ಈಗ ಇದು ಗಟ್ಟಿಯಾಗಿದೆ ನೋಡ್ರಿ. ಈಗ ನೀಟಾಗಿ ರವೆ ಕುದ್ದಿದ್ದಾವ. ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊತೀನಿ. ಈಗ ಇದು ನಾವು ಬೆಲ್ಲ ಹಾಕಿದರೆ ನೀರು ಬಿಡ್ತಾವೆ ಮತ್ತೆ. ಈಗ ನಾನು 1 ಪೂರ್ತಿ ಬಟ್ಲಷ್ಟು ಬೆಲ್ಲ ಹಾಕ್ತೀನಿ. 2 ಬಟ್ಲ ನಾನು ರವೆ ಹಾಕಿದ್ದೀನಿ, 2 ಬಟ್ಲನೇ ಬೆಲ್ಲ ಹಾಕ್ತೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರಿದ್ರೆ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ನಿಮ್ಮ ರುಚಿಗೆ ತಕ್ಕಷ್ಟು. ಇದನ್ನು ಚೆನ್ನಾಗಿ ಈ ಥರ ತಿರುಗ್ಕೊಳ್ಳೋಣ. ನೀವು ಬೇಕನ್ನೋರು ಸ್ವಲ್ಪ ಮೇಲ್ಗಡೆ ತುಪ್ಪನಾದರೂ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಇದು ಬೆಲ್ಲ ಹಾಕಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ಕುದಿಯುತ್ತೆ. ಈಗ ಕುದಿಸೋಣ ಚೆನ್ನಾಗಿ, ನೀರು ಬಿಡುತ್ತಾ. ಇದು ಚೆನ್ನಾಗಿ ಕುದೀಲಿ. ಎಷ್ಟು ಕುದಿಯುತ್ತಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತಾ. ಇದು ಬೆಲ್ಲ ಎಲ್ಲ ಪೂರ್ತಿ ಕರಗತನ ಹೀಗೆ ಕುದೀಲಿ. ಗ್ಯಾಸ್ ಭಾಳ ಜೋರು ಇಡಬೇಡ್ರಿ, ಸ್ವಲ್ಪ ಸ್ಲಿಮ್ಮಲ್ಲಿರಲಿ. ಇದಿಷ್ಟು ಕುದೀಲಿ. ಈಗ ನಾನೊಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಕುಟ್ಟಿರೋದನ್ನು ಪೌಡ್ರ್ ಹಾಕ್ತೀನಿ ಇದರಲ್ಲಿ. ಇದು ಪೂರ್ತಿ ಗಟ್ಟಿ ಆಗತನ ಕುದಿಸ್ಬೇಕು, ಅಂದರೆ ನಿಮ್ಗೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರ್ತಾವ. ಇದು ಪೂರ್ತಿಯಾಗಿ ಗಟ್ಟಿ ಆಗಲಿ. ಈ ಗಟ್ಟಿ ಆದಾಗ ಸ್ವಲ್ಪ ತಿರುಗ್ತಾ ಇರ್ರಿ, ಇಲ್ಲಾಂದ್ರೆ ತಳ ಹತ್ತುತ್ತಾ. ಇದು ಬಿಸಿ ಬಿಸಿದೇ ಉಂಡೆ ಕಟ್ಟಕ್ಕಾಗಲ್ಲ, ಇದು ಚೆನ್ನಾಗಿ ಹಾರ್ಕೋಬೇಕು. ಈಗ ನೋಡ್ರಿ, ಇದು ಇಷ್ಟು ಗಟ್ಟಿಯಾಗೈತೆ. ಈಗ ಇದನ್ನೊಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಬಂದ್ ಮಾಡಿ ಹಿಂಗೆ ಇಡಂಬ್ರಿ. ಒಂದು 10-15 ನಿಮಿಷ ಇದು ಚೆನ್ನಾಗಿ ಆರಲಿ. ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿರುತ್ತಾ, ಅವಾಗ ನಾವು ಉಂಡೆ ಕಟ್ಟಕ್ಕೆ ಬರುತ್ತಾ.
ಈ ಥರ ಕುದ್ರೇ ಇದು ರವೆ ಚೆನ್ನಾಗಿ ಕುದ್ಕೊಂಡು ನೀಟಾಗಿ ಆಗುತ್ತಾ. ಇಲ್ಲ ನೀವು ಹಂಗೆ ಸ್ವಲ್ಪ ರವೆ ಕಂಡ್ರೆ ಆಮೇಲೆ ಚೆನ್ನಾಗಿ ಅನಿಸಲ್ಲ ಉಂಡೆ. ಈಗ ಇದು ಪೂರ್ತಿಯಾಗಿ ಕುದ್ದಿದೆ, ಎಲ್ಲಿನೂ ರವೆ ಕಾಣಿಸಲ್ಲ ನೋಡ್ರಿ. ಈಗಿದು ಇಷ್ಟೇ. ನಾನು ಒಂದು ಸ್ಪೂನು ತುಪ್ಪ ಹಾಕಿ ಇದನ್ನು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ನಾನು ಮ್ಯಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಇದು ತುಪ್ಪ ಹಾಕಿ ಹಿಂಗೆ ಬಿಡೋಣ್ರಿ, ತಿರ್ವೋದೇನು ಬೇಡ. ಈಗ ಪ್ಲೇಟ್ ಮುಚ್ಚಿ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದು ಬಿಸಿಗೆ ಇನ್ನೂ ಸ್ವಲ್ಪ ಅಳ್ಳುತ್ತೆ ಮತ್ತು ಗಟ್ಟಿನೂ ಆಗುತ್ತಾ. ಈ ಗ್ಯಾಸ್ ನಾನು ಆಫ್ ಮಾಡಿ ಈಗ ಹಿಂಗೆ ಇಡ್ತೀನಿ. ಈಗ ಇದು ನಾನು ಇದರಲ್ಲಿ ಒಂದು ಪಾತ್ರೆ ತೆಗೆದು ಈ ಪಾತ್ರೆಯಲ್ಲಿ ನಾನು ನೀಟಾಗಿ ಇದನ್ನು ಹಾಕ್ತೀನಿ. ಚೆನ್ನಾಗಿ ಆರುತ್ತಾ, ಅದಕ್ಕಂತ ನಾನೀಗ ಈ ಪಾತ್ರೆಯಲ್ಲಿ ಹಾಕ್ತೀನಿ. ಇದರಲ್ಲಿ ಹಾಕಿ ಸ್ವಲ್ಪ ನಾವು ಆರಕ್ಕೆ ಬಿಟ್ಟರೆ ಚೆನ್ನಾಗಿ ಆರ್ಕೊಳುತ್ತಾ. ಉಂಡೆ ಕಟ್ಟೋಕ್ಕೂ ನಮಗೆ ಸರಿಯಾಗಿ ಆರ ಬರುತ್ತಾ. ಈಗ ಇದನ್ನು ನೀಟಾಗಿ ಈ ಥರ ತೆಗೆದು ಇದರಲ್ಲಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಆರಲಿ. ಈಗ ಈ ಥರ ಮಾಡಿ ನೀವಿಟ್ಟರೆ ಬೇಗನೆ ಆರ್ಕೊಳುತ್ತಾ. ನಾವು ಬಿಸಿ ಇರುವಾಗ ಮುಚ್ಚಿಡೋದ್ರಿಂದ ಇನ್ನೊಂದು ಸ್ವಲ್ಪ ಉಗ್ಗಿಗೆ ಚೆನ್ನಾಗಿ ಬೆನೀತಂತ ಮುಚ್ಚಿಡೋದು. ಇದು ಸ್ವಲ್ಪ ಆರ್ಕೊಂಡ್ಲೆ ಈ ಥರ ಒಣ ಕೊಬ್ಬರಿ ತುರಿನ ನಾವು ಎರ್ಜಿ ಇಟ್ಕೋಬೇಕು. ಉಂಡೆ ಏನು ಕಟ್ತೀವಲ್ಲ ಅದ್ರ ಇದನ್ನೆಲ್ಲ ಮೇಲ್ಗಡೆ ಉದುರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತಾ. ಇದು ಸ್ವಲ್ಪ ಆರಲಿ. ಈಗ ಇದು ಪೂರ್ತಿಯಾಗಿ ಆರಿದೆ ನೋಡ್ರಿ. ಈಗ ನಾನೀಗ ಉಂಡೆ ಕಟ್ಟೋದು ತೋರಿಸ್ತೀನಿ. ಒಂದು ಈ ಥರ ಬಟ್ಲಲ್ಲಿ ಸ್ವಲ್ಪ ನೀವು ನೀರು ತಗೊಳ್ರಿ. ಎಣ್ಣೆ ಹಚ್ಚೋಕ್ಕಿಂತ ನೀರು ಹಚ್ಚಿದ್ರೆ ಕೈನೂ ಸ್ವಲ್ಪ ಬಿಸಿ ಇದ್ರೂ ಏನೂ ತಾಗಲ್ಲ ಮತ್ತು ಉಂಡೆನೂ ನೀಟಾಗಿ ಬರ್ತಾವ. ಇದು ನೀಟಾಗಿ ಈ ಥರ ಆರಿದೆ ಅಲ್ಲ, ಸ್ವಲ್ಪ ಈಗ ನೀರು ಹಚ್ಕೊಂಡು ಈ ಥರ ಮಾಡ್ಕೊಳ್ರಿ. ಕೈ ಪೂರ್ತಿ ಈ ಥರ ನೀರಲ್ಲಿ ಮಾಡಿಕೊಂಡು ಸ್ವಲ್ಪ ತೊಗೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ಮಾಡ್ಕೊಳ್ರಿ. ನಿಮಗೆ ಸಣ್ಣ ಬೇಕಂದರೆ ಸಣ್ಣ ಮಾಡಿರಿ, ಇಲ್ಲ ದೊಡ್ಡ ಬೇಕಂದರೆ ದೊಡ್ಡ ಮಾಡ್ಕೊಳ್ರಿ. ಈ ಥರ ಉಂಡೆ ಕಟ್ಕೊಂಡು ಈ ಥರ ನೀವು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರ್ತೀರಲ್ಲ ಇದರಲ್ಲಿ ಈ ಥರ ಹಿಂಗೆ ಸ್ವಲ್ಪ ರೌಂಡ್ ಶೇಪ್ ಈ ಥರ ಮಾಡ್ಕೊಳ್ರಿ. ಈ ಥರ ಹಿಂಗೆ ಮಾಡಿಕೊಂಡ್ರೆ ಇದು ಕೊಬ್ಬರಿನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ. ಇದು ಗಸಗಸೆ ಹಚ್ತೀವಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕಂತ ನಾನು ಇಷ್ಟೇ ಮಾಡಿ ಈ ಥರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಇದೇ ಥರ ಅಷ್ಟು ಉಂಡೆಗಳನ್ನ ನಾವು ಮಾಡಿಟ್ಕೊತೀನಿ. ಈಗ ಸ್ವಲ್ಪ ಕೈಯಲ್ಲಿ ಈ ಥರ ನೀರು ಹಚ್ಕೊಂಡು ಸ್ವಲ್ಪನೇ ತೊಗೊಂಡು ಈ ಥರ ಮಾಡ್ಕೊಳ್ರಿ, ಚೆನ್ನಾಗಿರುತ್ತಾ. ಈ ಥರ ಈಗ ನೀಟಾಗಿ ಉಂಡೆ ಮಾಡಿಕೊಂಡು ಈ ಪ್ಲೇಟಲ್ಲಿ ಇದನ್ನು ಸ್ವಲ್ಪ ಹಿಂಗೆ ಉರುಳಾಡಿಸ್ಬಿಡ್ರಿ. ಚೆನ್ನಾಗಿ ಕೊಬ್ಬರಿನೂ ಹತ್ಕೊಂಡುತ್ತಾ. ಆಮೇಲೆ ಸ್ವಲ್ಪ ಈ ಥರ ಕೈಲಿ ಹಿಂಗೆ ಮಾಡಿರಿ, ಅದು ನೀಟಾಗಿ ಕೂಡುತ್ತಾ. ಆಯಿತು. ಈ ಥರ ಮಾಡಿದರೆ ನೀವು ದೇವರ ನೈವೇದ್ಯಕ್ಕಾದರೂ ಇಡ್ಬೋದು. ಇದನ್ನು ನಾವಾದ್ರೂ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ, ಚೆನ್ನಾಗಿ ಅನಿಸುತ್ತಾ. ದೇವರು ಈಗ ಅಮಾಸಿ ಉಣ್ವಿ ಬಂತಂದರೆ ನೀವು ದೇವರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅನ್ನೋ ಬದಲು ಈ ಥರ ಮಾಡಿಟ್ರು ದೇವರ ನೈವೇದ್ಯಕ್ಕೂ ಆಗುತ್ತಾ, ನಮಗೂ ಆಗುತ್ತಾ. ಈ ಥರ ಮಾಡಿಕೊಂಡ್ರೆ ನೀವು ಸಜ್ಜಕದ ಉಂಡೆ ರೆಡಿ ಆದವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಬಾಯ್.